ಗ್ಯಾರಂಟಿ ಯೋಜನೆಗಳಿಗೆ, ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡತಕ್ಕಂಥ ಹಣ 28,608 ಕೋಟಿ ರೂಪಾಯಿ. 25-26ರಲ್ಲೂ ಅಷ್ಟೇ ಖರ್ಚು ಮಾಡಿದ್ದೀವಿ, ಮುಂದಿನ ವರ್ಷನೂ ಕೂಡ ಅಷ್ಟೇ ಖರ್ಚು ಮಾಡ್ತೀವಿ. ಅದರಿಂದ ನಾವು ಹೋದ ಸಾರಿ ಹೋದ ಸಾರಿ 51,000 ಕೋಟಿ ಖರ್ಚು ಮಾಡಿದ್ದು. ಅಂದ್ರೆ ಈ ವರ್ಷನೂ 51,000 ಕೋಟಿನೇ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಬಂದ್ ಮಾಡಿಲ್ಲ. ಯಾರು ಹೇಳಿದವರು ಬಂದ್ ಮಾಡಿದ್ದಾರೆ? ಯಾರು ಹೇಳಿದವರು? ನಿಮ್ಗೆ ಹೇಳಿದವರು? ನೀವು ಓದಿಲ್ಲ, ಬಜೆಟ್ ಸರಿಯಾಗಿ ಓದ್ಕೊಂಡಿದ್ದೀರಾ? ಓದ್ಕೊಂಡಿಲ್ಲ ನೀವು. 600 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಸರ್. 600 ಕೋಟಿಯಲ್ಲಿ ಯುವ ನಿಧಿ ಹೆಂಗ್ ಕೊಡ್ಲಿಕ್ಕಾಗುತ್ತೆ? ಲೆಕ್ಕ ಮಾಡಿ ಸರ್ ನೀವೇ. ಈ ವರ್ಷನೂ 600 ಕೋಟಿನೇ ಇಟ್ಟಿದ್ದು. 600 ಕೋಟಿಯಲ್ಲಿ ಮುಂದಿನ ವರ್ಷನೂ 600 ಕೋಟಿನೇ ಇಟ್ಟಿದ್ದು. ಯಾರ್ಯಾರು ರಿಜಿಸ್ಟರ್, ನೀನು ರಿಜಿಸ್ಟರ್ ಆಯ್ತು, ಯಾರು ನಿಮಗೂ ಕೊಡ್ತೀವಿ. ಇಲ್ಲ ಸರ್, ಸರ್ ನಾವು ಯಾರಿಗೆ ರಿಜಿಸ್ಟರ್ ಮಾಡ್ಯಾರ ಅವ್ರಿಗೆ ಕೊಡ್ರಿ, ನಮಗ್ ಕೊಡೋದು. ಯಾರಿಗೂ ನಿಲ್ಸಿಲ್ಲ. ಯಾರು ರಿಜಿಸ್ಟರ್ ಆಗ್ಯಾರ ಯಾರಿಗೂ ನಿಲ್ಸಿಲ್ಲ ಸರ್. ಅವ್ರ ಪ್ರಕಾರ ರಿಜಿಸ್ಟರ್ ಮಾಡಿ ಸಿಕ್ಕದಿದ್ರೆ ಹೇಳಿ. ನಿಲ್ಸಿಲ್ಲ, ಯಾರಿಗೂ ನಿಲ್ಸಿಲ್ಲ. ನಾನು ಬಜೆಟ್ ಪ್ರಾಜೆಕ್ಟ್ ನಿಲ್ಸಿಲ್ಲ, ಯಾರಿಗೂ ನಿಲ್ಸಿಲ್ಲ. ನಾವು ಏನ್ ಹೇಳಿದೀವಿ ಅಂತಂದ್ರೆ, ಪಾಸ್ ಮಾಡಿದವರು 2000 ಈಗ ಮೇನಲ್ಲೋ ಏನೋ ರಿಸಲ್ಟ್ ಬರ್ತದೆ, ಮೇನಲ್ಲೋ ರಿಸಲ್ಟ್ ಬರ್ತದೆ. ಅದಾದ್ಮೇಲೆ ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅವ್ರಿಗೆ 2 ವರ್ಷ ಮಾತ್ರ ಕೊಡೋದು. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ, ಡಿಗ್ರಿ ಹೋಲ್ಡರ್ಸ್ಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ ಡಿಗ್ರಿ ಹೋಲ್ಡರ್ಸ್ಗೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆಲ್ರಿಗೂ ಕೊಡ್ತೀವಿ. ಆದ್ರೆ 2 ವರ್ಷದವ್ರಿಗೆ ಮಾತ್ರ. 2 ವರ್ಷದಲ್ಲಿ ಅವ್ರು ಕೆಲಸ ತಗೊಂಡ್ರೆ, ಯಾರು ಕೆಲಸ ಸಿಗುತ್ತೆ ಅವ್ರಿಗೆ ತೆಗೆದಾಕ್ತೀವಿ. ಸೊ ಇದು ಯುವ ನಿಧಿ ಪ್ರೋಗ್ರಾಮ್. ನಾವು ನಿಲ್ಸಿಲ್ಲ, ಸಿದ್ದು ಸವದಿಯವರೇ, ನಿಲ್ಸಿಲ್ಲ. ಈಗಲೂ ನೀವು ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ 2 ವರ್ಷದೊಳಗಡೆ ಅಲ್ಲ, 2 ವರ್ಷದವರೆಗೆ ನಾವು ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಮಾಡಿದ್ದೀವಿ, ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷ.